ಇನ್ಸ್ಟಾಗ್ರಾಮ್ ರೀಲ್ಸ್ ಯಾಕೆ ಬಿಟ್ರಿ, ಯೂಟ್ಯೂಬ್ ಚಾನಲ್ ಯಾಕೆ ಸ್ಟಾಪ್ ಮಾಡಿದ್ರಿ, ಏನೋ ಅಪ್ಡೇಟ್ಸ್ ಮಾಡ್ತಾ ಇಲ್ಲ, ಮಿನಿ ಲಾಗ್ ಸ್ಟಾರ್ಟ್ ಮಾಡಿದ್ರಿ ಅದನ್ನು ಸ್ಟಾಪ್ ಮಾಡಿದ್ರಿ, ಯಾಕೆ ನೆಗೆಟಿವ್ ಕಮೆಂಟ್ಸ್ ಬಂತಾ, ಮನೇಲಿ ಏನಾದರೂ ಅಂದ್ರ? ತುಂಬ ಜನ ಅನ್ಸೋದು ಒಂದೇ, ಯಾವುದನ್ನಾದ್ರೂ ಒಂದು ಶುರು ಮಾಡಿದಾಗ ಹೇಗೆ ನೆಗೆಟಿವ್ ಬಂದಿರುತ್ತೆ ಪಾಸಿಟಿವ್ ಕೂಡ ಅಷ್ಟೇ ಬಂದಿರುತ್ತೆ. ಸೊ ನಾನು ಯಾರ ಮಾತಿಗೂ ಮಾಡಬೇಕು ಅಂತ ಬಿಟ್ಟಿಲ್ಲ, ಅಥವಾ ಯಾರೋ ಯಾರೋ ಹೇಳಿದ ಖುಷಿಗೋಸ್ಕರನೂ ಮಾಡಿಲ್ಲ. ನಾನು ಯಾವತ್ತೂ ಏನನ್ನ ನನಗೇನು ಖುಷಿ ಕೊಡುತ್ತೋ ಅದನ್ನೇ ಮಾಡ್ಕೊಂಡು ಬಂದಿದ್ದು. ಖಂಡಿತ ನಾವು ರೀಲ್ಸ್ ಮಾಡಿದಾಗ ಬೇರೆಯವರು ರೀಲ್ಸ್ ಮಾಡಿದ್ರೆ ಸ್ಕ್ರೀನನ್ನು ಸ್ಕ್ರೋಲ್ ಮಾಡುವಂತಹ ಜನ ನಮ್ಮ ಅಕ್ಕಪಕ್ಕದಲ್ಲೇ ಇರೋರು ರೀಲ್ಸ್ ಮಾಡಿದಾಗ ಖಂಡಿತ ನೆಗೆಟಿವ್ ಆಗಿ ಮಾತಾಡ್ತಾರೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಈಗ ಕೊಲೀಗ್ಸೇ ಇರ್ಬೋದು, ನಮ್ಮ ಕೊಲೀಗ್ಸೇ ಇರ್ಬೋದು, ನಮ್ಮ ಹಿಂದೆ ಮಾತಾಡ್ತಾರೆ, ಮನೆಯವ್ರ ಕೊಲೀಗ್ಸೇ ಇರ್ಬೋದು, ಮಿಸ್ಸಸ್ ಹಿಂಗೆ ಮಾಡ್ತಾರೆ ಅಂತ ಹೇಳ್ಬೋದು, ನಿನ್ನ ತಂಗಿ ಹಿಂಗೆ ಮಾಡ್ತಾಳೆ, ನಿನ್ನ ಸೊಸೆ ಹಿಂಗೆ ಮಾಡ್ಬೋದು, ನಿನ್ನ ಮಗಳು ಹಿಂಗೆ ಮಾಡ್ಬೋದು, ನಿನ್ನ ಸೊಸೆ ಹಿಂಗೆ ಮಾಡ್ಬೋದು, ನಿಮ್ಮ ಅಮ್ಮ ಹಿಂಗೆ ಮಾಡ್ಬೋದು. ಈ ರೀತಿ ನೆಗೆಟಿವ್ಸು ಬರುತ್ತೆ. ಜನ ಹೆಂಗೆ ಯಾವುದ್ರ ಬಗ್ಗೆ ಮಾತಾಡಲ್ಲ ಹೇಳಿ? ದಪ್ಪ ಇದ್ರೆ ದಪ್ಪ ಆಗ್ಬಿಟ್ಟಿದೆಯಲ್ಲ ಉಂಡು ಉಂಡು ಮನೇಲಿ ಸಾಮಾನ್ಯವಾಗಿ ಮಾತಾಡ್ತಾರೆ. ತೆಳ್ಳಗಿದ್ರೆ ಏನು ಅವರು ಹೋಗಿ ಹೊರಗಡೆ ಏನು ದುಡಿಯೋ ಅಂಥದ್ದೇನಿದೆ, ಕಷ್ಟಪಟ್ಟು ವೀಕ್ ಆಗಿಬಿಟ್ಟಿದಾರಲ್ವ, ಯಾಕೆ ಊಟ ತಿಂಡಿ ಚೆನ್ನಾಗಿ ಮಾಡಲ್ವಾ, ವರ್ಕಿಂಗ್ ಸ್ಟ್ರೆಸ್ ಕೇಳ್ತಾರೆ. ನೆಗೆಟಿವ್ ಮನ ಮರ್ಯಾದಿಲ್ದಲ್ಲೇ ಬೀದಿಲಿ ಕುಣಿತಾಳೆ, ಅವ್ರ ಗಂಡನೇ ವೀಡಿಯೋ ಮಾಡ್ಬೋದು, ಮನೆಗಳವ್ರು ಏನು ಕೇಳಲ್ವಾ ಹೇಳ. ಬೇರೆಯವ್ರು ಮಾಡಿ ಟಾಪಲ್ಲಿ ಬಂದಾಗಲ ಖುಷಿ ನಮಗೆ ಬಿಟ್ಬಿಡಿ. ನಾನು ಯಾವತ್ತೂ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಹೇಳಿದ್ನಲ್ಲ, ನಾನು ವರ್ಕ್ ಮಾಡಿದ್ರೆ ಅಂತ ನೆಸೆಸಿಟಿ ಏನಿದೆ, ತುಂಬ ತೆಳ್ಳಗೆ ಆಗಿದ್ದಾರೆ, ವೀಕ್ ಆಗಿದ್ದಾರೆ ಅಂತ ಮಾತಾಡ್ತಾರೆ. ಸೊ ಮನೇಲಿದ್ರೆ ಮನೆ ಕೂತ್ಕೊಂಡು ಇನ್ನೇನು ಕೆಲಸ, ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಮಾಡ್ಕೊಂಡು ಇದ್ದಾರೆ ಅಂತ. ಸೊ ಲಾಸ್ಟ್ ಇಯರು ನನ್ನ ಹತ್ರದವ್ರಿಗೆ ತುಂಬ ಗೊತ್ತಿರುತ್ತೆ. ಇವನ್ ನನ್ನ ಹತ್ರದವರು ತುಂಬ ರೀಲ್ಸಲ್ಲಿ ಚೆನ್ನಾಗಿ ಕಾಣಿಸ್ತಾರೆ, ಮನೇಲಿ ಚೆನ್ನಾಗಿ ರೀಲ್ಸ್ ಮಾಡಬೇಕಾದ್ರೆ ಆಬ್ವಿಯಸ್ಲಿ ನಾವು ರೆಡಿ ಆಗಿರ್ತೀವಿ. ಮದ್ವೆಲಿ ಚೆನ್ನಾಗಿ ಕಾಣಿಸ್ತಾ ಇದ್ದು, ಆಮೇಲೆ ಚೆನ್ನಾಗಿ ಮದ್ವೆಲಿ ರೆಡಿ ಆಗಿದ್ದಾಗ ಮನೇಲಿದ್ರು ಕೂಡ ರೆಡಿ ಆದಾಗ ಚೆನ್ನಾಗಿ ಕಾಣಿಸ್ತೀವಿ. ನಾರ್ಮಲ್ ಆಗಿದ್ದಾಗ, ನ್ಯಾಚುರಲ್ ಇದ್ದಾಗ, ಶೃಂಗಾರ ಅಂತ ಏನು ಹೇಳ್ತೀವೋ ಅದಿದ್ದಾಗ ಖಂಡಿತ ಚೆನ್ನಾಗಿ ಕಾಣಿಸ್ತೀವಿ. ಅದು ನಿಮ್ಮ ನೋಡೋ ರೀತಿಯಲ್ಲಿದೆ ಅಷ್ಟೇ. ಅದ್ರ ಬಗ್ಗೆನೂ ನಾನು ಯಾವತ್ತೂ ತಲೆ ಕೆಡಿಸ್ಕೊಳ್ಳಲ್ಲ. ಜಸ್ಟ್ ಒಂದು ಕ್ಲಾರಿಫಿಕೇಷನ್ ಅಷ್ಟೇ. ಅವ್ರ ಬಗ್ಗೆ ಯಾರ ಬಗ್ಗೆ ಏನೋ ಮಾತಾಡ್ತಾರೆ ಅಂತ ಬಿಡಲ್ಲ. ಸೊ ಸ್ಕೂಲ್ಗೆ ಹೋಗ್ಬೇಕಾದ್ರೆ ರೀಲ್ಸ್ ಅಂದರೆ, ನಾನು ವರ್ಕ್ ಮಾಡಬೇಕಾದ್ರೆ ಆಸ್ ಅ ಟೀಚರ್, ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಟೀಚರ್ ಆಗಿ ರೀಲ್ಸ್ನ ಮಾಡಬೇಕಾದ್ರೆ, ಟೀಚರ್ ಅಂತ ಏನಿಲ್ಲ, ಟೀಚರ್ ಅಂದರೆ ಹೀಗೆ ಇರಬೇಕು, ಟೀಚರ್ ಅಂದರೆ ರೀಲ್ಸ್ ಮಾಡಬೇಕು ಅಂತ ನನ್ನ ಯಾರು ಅಂತ ನನಗೆ ಹೇಳೋಕ್ಕಾಗಲ್ಲ. ಟೀಚರ್ ಅಂದರೆ ಒಂದು ಇದಿರುತ್ತೆ, ಟೀಚರ್ ಅಂದರೆ ಹೀಗೆ ಇರಬೇಕು, ಮನೆಯಲ್ಲೂ ಟೀಚರ್ ಆಗಿ ಇರಬೇಕು, ಹೊರಗಡೆ ಸ್ಕೂಲಲ್ಲೂ ಎಲ್ಲ ಕಡೆ ಟೀಚರ್. ಯಾಕಂದ್ರೆ ಟೀಚರ್ ಅಂದರೆ ರೋಲ್ ಮಾಡೋರು ಅನ್ನೋ ಥರ. ಅಂದರೆ ನಮಗೊಂದು ಪರ್ಸ್ನಲ್ ಲೈಫ್ ಇಲ್ಲ ಅನ್ನೋ ಥರ. ಓಕೆ, ಸ್ಕೂಲ್ ಬಿಟ್ಟೆ, ಸ್ಕೂಲ್ ಮಾಡಲ್ಲ ಅಂತ ಅಂದ್ಕೊಳ್ಳಿ. ಮನೇಲಿದ್ದು ರೀಲ್ಸ್ ಮಾಡ್ತಾ ಇದ್ವಿ ಅಂತಂದರೆ ಅವಾಗ ಇನ್ನೇನು ಸ್ಕೂಲ್ ಬಿಟ್ಟಿದ್ದಾಳಲ್ಲ, ಮನೇಲಿ ಕೆಲಸ ಇಲ್ವಲ್ಲ, ಮಾಡ್ತಾಳೆ. ಮನೇಲಿ ಇನ್ನೇನು ಕೆಲಸ, ಗಂಡ ಮಕ್ಕಳು ಅಂದಮೇಲೆ ಮಾಡ್ತಾಳೆ. ಆವಾಗಲೂ ಒಂದಷ್ಟು ರೀತಿ ಮಾತುಗಳು. ಸೊ ಕೆಲ್ಸಕ್ಕೆ ಹೋದಾಗ ಅಂದರೆ ಈ ರೀಲ್ಸ್ ಮಾಡೋರು ಯಾವ ಥರ, ಮನೇಲಿ ಕೆಲಸ ಇಲ್ದವ್ರು ಮಾಡ್ತಾರೋ ಅಥವಾ ಇಂತಿಂಥ ಪ್ರೊಫೆಷ್ನವ್ರು ಮಾಡಬೇಕು, ಆ ರೀತಿ ನನಗಂತೂ ಖಂಡಿತ ಗೊತ್ತಿಲ್ಲ. ನನ್ನ ಫ್ರೆಂಡ್ಸ್ ಕೂಡ ಕಾಮನ್ನಲ್ಲಿ ಕೆಲವೊಂದು ರೀಲ್ಸ್ ಆಗೋದು ಹಂಗಿದೆ ಹಿಂಗಿದೆ ನೆಗೆಟಿವ್ ಆಗಿ ಮಾತಾಡ್ತಾರೆ, ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ. ನೋಡು, ನೀನು ಹಾಡ್ಕೊಳ್ಳೋ ಥರ ಮಾಡ್ತಾರೆ, ನೋಡು, ಇನ್ನು ಸ್ವಲ್ಪ ಮೇಕಪ್ ಹಾಕ್ಕೊಂಡು ಮಾಡು, ಮೇಕಪ್ ಕಮ್ಮಿ ಮಾಡ್ಕೊಂಡು ಮಾಡು, ಎಲ್ಲ ರೀತಿ ಕಮೆಂಟ್ಸ್. ಸೊ ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ಗೆ ಅಂತ ಬಂದಾಗ ಅದು ಸೋಷಿಯಲ್ ಮೀಡಿಯಾನೇ ಆಗಿರ್ಬೋದು, ಒಂದು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಆಗಿರ್ಬೋದು, ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಆಗಿರ್ಬೋದು, ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇರಬೇಕಾದ್ರೆ ಎಲ್ಲೇ ಆದ್ರೂ ಸೊ ಜನ ಅವ್ರವ್ರ ನೇರಕ್ಕೆ ಮಾತಾಡ್ತಾರೆ. ಯಾರಿಗೂ ಎಲ್ಲದಕ್ಕೂ ಸಾಕ್ಷಿ ಕೊಡೋಕ್ಕಾಗಲ್ಲ. ನನ್ನ ಮನೆಯವ್ರ ಆಫೀಸಲ್ಲಿ ಮಾತಾಡ್ತಾರೋ ಇಲ್ಲ ಗೊತ್ತಿಲ್ಲ, ಬಹುಶಃ ಒಬ್ಬರಿಬ್ರು ಮಾತಾಡೋ ಏನು ಅವ್ರು ಮಿಸ್ಸಸ್ ಹಿಂಗೆ ಮಾಡ್ತಾರೆ, ಇಟ್ಸ್ ಮೈ ಪ್ರೊಫೆಷ್ನಲ್. ಆ್ಯಂಡ್ ದೆನ್ ಮನೇಲಿ ಗೊತ್ತಿಲ್ದಲೇ ಕದ್ದು ಮುಚ್ಚಿ ವೀಡಿಯೋಸ್ನ ಮಾಡಿ ಊರೆಲ್ಲ ನೋಡೋತ್ತವ್ರ ಹಾಕೊಳ್ಳೋಕೆ ನಮ್ಗೆ ಆಗಿರಲ್ಲ. ಸೊ ನಿಮ್ಮ ಕೆಲಸ ಎಷ್ಟಿದೆ ಅಷ್ಟನ್ನು ನೀವು ನೋಡ್ಕೋಬೇಕು. ಇಷ್ಟ ಆದರೆ ನೋಡಿ, ಕಷ್ಟ ಆದರೆ ಬಿಡಿ. ನಾವು ಯಾವತ್ತೂ ನಂಗೆ ತುಂಬ ಸ್ಟ್ರೆಸ್ ಆದಾಗ, ತುಂಬ ಬೇಜಾರಾದಾಗ ನಾನು ಮಾಡಿರೋ ರೀಲ್ಸ್ನ ನಾನೇ ನೋಡ್ಕೊಂಡು ಖುಷಿ ಪಡ್ತೀನಿ. ಏನೋ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತಲ್ಲ, ಮಾಡಿದ್ನಲ್ಲ, ಒಂದು ಟೈಮ್ ಪಾಸ್ ಆಗಿರುತ್ತೆ, ರಿಫ್ರೆಶ್ಮೆಂಟ್ ಆಗಿರುತ್ತೆ. ಯಾಕೆ ಮಾಡೋದು ಬಿಟ್ಟಾಗಲೂ ಅಷ್ಟೇ, ಈಗ ಕೆಲಸ ಜಾಸ್ತಿ ಕೆಲಸ ಇಲ್ದಾಗ ಮಾಡಿರ್ತಾಳೆ, ಈಗ ಕೆಲಸ ಜಾಸ್ತಿ ಆಗಿರಬೇಕು, ಮಾಡಿರ್ತಾರೆ ಅನ್ನೋರ್ಗೂ ನಾನು ಅದನ್ನ ಹೇಳೋದು. ಅಫ್ಕೋರ್ಸು ಕೆಲಸ ಇಲ್ದಾಗ ಅಂತಲ್ಲ, ಕೆಲಸ ಟೈಮಲ್ಲಿ ಸ್ವಲ್ಪ ಫ್ರೀ ಮಾಡ್ಕೊಳಕ್ಕೆ ಆದಾಗ ಖಂಡಿತ ವೀಡಿಯೋಸ್ ಮಾಡಿರ್ತೀನಿ. ಅದಲ್ಲದೆ ಆದಮೇಲೆ ತುಂಬ ಬ್ಯುಸಿ ಆಗಿದ್ದಾಗ ಅದಕ್ಕೋಸ್ಕರ ಫ್ರೀ ಮಾಡಿಕೊಂಡು ವೀಡಿಯೋಸ್ ಮಾಡಬೇಕು ಅನ್ನೋಂಥ ನೆಸೆಸಿಟಿ ನನಗಿಲ್ಲ. ಇಟ್ಸ್ ಮೈ ಪಾರ್ಟ್ ಆಫ್ ಮೈ ವರ್ಕ್, ಪಾರ್ಟ್ ಆಫ್ ಮೈ ಲೈಫ್ ಅಷ್ಟೇ. ಸೊ ಫ್ರೀಯಾಗಿದ್ದಾಗ ಮಾಡಬೇಕು ಅನ್ನಿಸ್ದಾಗ ಮಾಡ್ತೀನಿ, ಯಾವುದೇ ಪ್ರೆಷರ್ಗೋಸ್ಕರ ಮಾಡಲ್ಲ. ಮಿನಿ ಲಾಗ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೆ, ಒಂದು 15 ಡೇಸ್ ಮಾಡಿದೆ, ಆಮೇಲೆ ಬಿಟ್ಟೆ. ಸೊ ಅಂದರೆ ಈಗ ಮನೇಲಿ ರೆಡಿ ಆಗೋಂಥ ಅರ್ಜೆಂಟಲ್ಲಿ, ರೆಡಿ ಆಗೋಂಥ ಟೈಮಲ್ಲಿ ಕೆಲವು ಸಲ ಕ್ಯಾಮ್ರಾನ ಹ್ಯಾಂಡಲ್ ಮಾಡೋಕ್ಕಾಗಿರಲ್ಲ, ಆ ಟೈಮಲ್ಲಿ ಮಾಡ್ಕೊಂಡಿರಲ್ಲ.
ಮತ್ತು ಯಾವ್ದಾದ್ರು ಕುಕಿಂಗ್ ವೀಡಿಯೋಸ್ ಹಾಕಿದರೆ ಅದಕ್ಕೂ ಕಮೆಂಟ್ ಬರುತ್ತೆ. ಏನಂತ ವೀಡಿಯೋ ಮಾಡ್ತಾ ಇದ್ದಾರೆ, ಯೂಟ್ಯೂಬ್ ಚಾನಲ್ ಮಾಡ್ಕೋತಾ ಇದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಮಿನಿ ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ, ಅದಕ್ಕೆ ಇಡ್ಲಿ ಜೊತೆ ಒಡೆ ಬಂತು. ಏನು ಅಂದ್ಕೊಂಡ್ಬಿಟ್ಟಿದ್ದೀರ ನೀವು ಅಂತ ಗೊತ್ತಿಲ್ಲ. ಯಾವ ಮುಟ್ಟಾಳನು, ಯಾಕಂದರೆ ನಾನು ಪ್ರೊಫೆಷ್ನಲ್ ಯೂಟ್ಯೂಬರ್ ಅಲ್ಲ. ಆ್ಯಂಡ್ ದೆನ್ ಅದಕ್ಕೋಸ್ಕರ ಜೀವನದಲ್ಲಿ ಯಾವುದೇ ನಾನಾಗೆ ಏನನ್ನ ಮಾಡೋಕ್ಕಾಗುತ್ತೋ ಅದನ್ನಷ್ಟೇ ಮಾಡ್ತೀನಿ ವಿನಃ ಅದಕ್ಕೋಸ್ಕರ ಅಂತ ಏನನ್ನು ಮಾಡೋಷ್ಟು ಟೈಮ್ ಇಲ್ಲ. ನನ್ನ ಹತ್ತಿರದವ್ರಿಗೆ ಗೊತ್ತಿರುತ್ತೆ, ಬಹುಶಃ ನಾನು ಈ ಮಾರ್ಚ್ ಔಟ್ಪುಟ್ ಕರೆಸ್ಪಾಂಡೆನ್ಸ್ B.Ed ನಂದು. ಸೊ ನಾನು B.Ed ಮಾಡಿಕೊಂಡು ಸ್ಕೂಲಲ್ಲಿ ವರ್ಕ್ ಮಾಡಿಕೊಂಡು, ಅಂದರೆ ಆ್ಯಸ್ ಎ ಟೀಚರಾಗಿ ವರ್ಕ್ ಮಾಡಿಕೊಂಡು, ಕರೆಸ್ಪಾಂಡೆನ್ಸ್ ಡಿಗ್ರಿನ ಮಾಡಿಕೊಂಡು, ಮನೇಲಿ ಈವ್ನಿಂಗ್ ಮಕ್ಳಿಗೆ ಟ್ಯೂಷನ್ ಮಾಡಿಕೊಂಡು, ನನ್ನ ಮಕ್ಕಳನ್ನ ನೋಡಿಕೊಂಡು, ಮನೆ ನೋಡಿಕೊಂಡು, ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ನಾನು ನನಗೆ ಆ ಸ್ಟ್ರೆಸ್ದಿಂದ ರಿಲೀಫ್ ಆಗೋಕ್ಕೋಸ್ಕರ ನಾನು ರೀಲ್ಸ್ ಮಾಡ್ತಿದ್ದೆ ಅಷ್ಟೆಲ್ಲ ಮಾಡಿದ್ರೂ ಕೆಲಸ ಇರಲ್ಲ ಮಾಡ್ತಾರೆ ಅನ್ನೋರಿಗೆ, ಇಷ್ಟು ಮಾಡಿ ಕೆಲಸ ಮಾಡೋರು ಯಾರ್ಯಾರಿದ್ದರೆ ಖಂಡಿತ ಜಸ್ಟ್ ಹೇಳ್ಬಿಡ್ಬೋದು, ನಾವು ಇದಕ್ಕಿಂತ ಜಾಸ್ತಿ ಕೆಲಸ ಮಾಡಿ ರೀಲ್ಸ್ ಮಾಡಿ. ಸೊ ಒಂದು ರೀಲ್ಸ್ ಮಾಡೋದು ಹೌದು, ಕೆಲವರು ಅದು ಅವ್ರ ಪ್ರೊಫೆಷನ್ ಆಗು ತೊಗೊಂಡ್ಬಿಟ್ಟಿದ್ದಾರೆ, ಅದು ಅವ್ರ ವೈಯಕ್ತಿಕ. ಇಷ್ಟ ಆದರೆ ನೋಡಿ, ಕಷ್ಟ ಆದರೆ ಬಿಟ್ಬಿಡಿ. ಹೊರಗಿನ ಲೈಫಲ್ಲಿ ಅದು ಅಲ್ಲದೆ ನಿಮಗೆ ಕಷ್ಟ ಆದರೂ ನಮ್ಗೆ ಹೇಳಿಬಿಡಿ, ಕಮೆಂಟ್ ಸೆಕ್ಷನ್ ಖಾಲಿ ಇದೆ. ನಾನಂತೂ ಯಾವ ಇದರಲ್ಲೂ ಕಮೆಂಟ್ ಸೆಕ್ಷನ್ನ ಬ್ಲಾಕ್ ಮಾಡಿಲ್ಲ. ಖುಷಿಯಾಗಿ ನೀವು ಕಮೆಂಟನ್ನು ಮಾಡ್ಬೋದು. ಇನ್ನು ನನ್ನ ಪರ್ಸ್ನಲ್ಸ್ ಅಂತ ಹೇಳೋದಾದರೆ, ನನ್ನ ಸುತ್ತಮುತ್ತ ಇರೋ ಕೊಲೀಗ್ಸು, ನಮ್ಮ ಮನೆಯವ್ರ ಯಾರಿಗಾದ್ರೂ ಹೇಳಿದ್ನೆಲ್ಲ ಕಮೆಂಟ್ ಸೆಕ್ಷನ್ ಖಾಲಿ ಇದೆ, ಮಾಡಿಬಿಡಿ ಕಮೆಂಟ್ಸ್ನ. ಅದ್ರ ಮೇಲೂ ಹೇಳಬೇಕು ಅಂದರೆ ನನಗೆ ಡೈರೆಕ್ಟಾಗಿ ಫೋನ್ ಮಾಡಿ ಹೇಳಿ ಹಿಂಗೆ ಅಂತ. ಯಾಕಂದರೆ ನೀವು ನನ್ನ ಇಷ್ಟಪಡಬಾರ್ದು ಅಂತ ಹೇಳಕ್ಕೆ ನಾನು ಯಾರೂ ಅಲ್ಲ. ನಾನು ಎದುರಿಗೆ ಮಾತಾಡೋಕ್ಕಾಗದೆ ಹಿಂದೆ ಮಾತಾಡೋರಿಗೆ ತುಂಬ ಮರ್ಯಾದೆಯಿಂದ ಹೇಳ್ತಿದ್ದೀನಿ. ನಾನು ಇಲ್ಲಿ ಬಂದ್ಬಿಟ್ಟು ಹಂಗೆ ಹಿಂಗೆ ಅಂತ ಕೂಗಾಡಿ ಬೈಯಕ್ಕೆ ನಾನು ರೆಡಿ ಇಲ್ಲ. ಜಸ್ಟ್ ನನ್ನ ಮನದಾಳದ ಮಾತು ನಿಮಗೂ ಕ್ಲಾರಿಫಿಕೇಷನ್ ಅವ್ರಿಗೆ ಕೊಡಬೇಕಾದ ಅವಶ್ಯಕತೆ ಇಲ್ಲ. ನನ್ನ ಒಪಿನಿಯನ್ ಅಷ್ಟೇ, ನಂಗೆ ಅನಿಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅಂದ್ಕೊಳ್ಳಿ. ನೀವು ಆಫೀಸಲ್ಲಿ, ಸ್ಕೂಲಲ್ಲಿ ಅಥವಾ ವರ್ಕ್ ಮಾಡೋ ಪ್ಲೇಸಲ್ಲಿ ನಮ್ಮ ಬಗ್ಗೆ ಮಾತಾಡ್ತಿದ್ದೀರ ಅಂದರೆ ನಿಮ್ಮ ಕೆಲಸ ಇಲ್ಲ ಅಂತ ಖಂಡಿತ ಅಲ್ವಾ. ನೀವು ಕೆಲಸ ಇಲ್ಲದೆ ಇರೋದಕ್ಕೆ ನಮ್ಮ ಬಗ್ಗೆ ಅಲ್ಲೂ ಕೂತ್ಕೊಂಡು ಮಾತಾಡ್ತಿದ್ದೀರಾ. ಅದೇ ಟೈಮ್ನ ನಾವು ಯೂಸ್ ಮಾಡಿಕೊಂಡು ನಮ್ಮ ಅರ್ನಿಂಗ್ಸ್ನ ಶುರು ಮಾಡ್ಕೊಂಡಿದ್ವಿ. ಸೊ ನಾನು ಈ ನೆಗೆಟಿವ್ಸ್ ನನಗೂ ಇಂಪ್ಯಾಕ್ಟ್ ಆಗಿಲ್ಲ ಅಂತ ಹೇಳಲ್ಲ. ಅದರಿಂದ ಮೆಂಟಲಿ ಸಮ್ಟೈಮ್ಸ್ ನಾನು ಕುಗ್ಗಿರ್ತೀನಿ, ಇಂಥ ಕೆಟ್ಟ ಜನ ಇದ್ದಾರೆ, ಇವ್ರ ನಡುವೆ ಇರಬೇಕು ಏನು ಅಂತ ನಾನು ಬಿಟ್ಬಿಡ್ತೀನಿ. ಬಟ್ ಇಟ್ ಸ್ಟಾಪ್ಸ್ ಮೈ ಅರ್ನಿಂಗ್ ಆಲ್ಸೋ. ನನ್ನ ಫೇಸ್ಬುಕ್ಕಲ್ಲಿ ರೀಸೆಂಟಾಗಿ ತಾನೇ ನಾನು ಮಾನಿಟೈಸೇಷನ್ ಆಗಿ ಅರ್ನಿಂಗ್ ಶುರು ಮಾಡಿದ್ದೆ. ಯೂಟ್ಯೂಬಲ್ಲಿ ಕೂಡ ನಾನು ತುಂಬ ವರ್ಷ ಆಯಿತು. ಈಗ ಯೂಟ್ಯೂಬ್ ಟ್ರೆಂಡಲ್ಲಿದೆ. ನಾನು ಯೂಟ್ಯೂಬ್ ಶುರು ಮಾಡಿ 5 years ಬ್ಯಾಕ್ ಆಯಿತು. ಸೊ ಅವಾಗಿಂದ ನನಗೆ ಕಂಟಿನ್ಯೂಸ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನನಗೂ ಅಷ್ಟೊಂದು ಎಡಿಟಿಂಗ್ಸ್ ಗೊತ್ತಾಗ್ತಿರ್ಲಿಲ್ಲ, ಟೈಮ್ ಗೊತ್ತಾಗ್ತಿರ್ಲಿಲ್ಲ. ಈ ರೀತಿ ಸಿಕ್ಕಾಬಟ್ಟೆ ಇದ್ದಾಗ ಕೂಡ ನಾನು ಯೂಟ್ಯೂಬ್ನ ಶುರು ಮಾಡಿಕೊಂಡೆ. ಅದು ಇದು ಹೇಳಿದ್ನಲ್ಲ, ನೆಗೆಟಿವ್ ಪೀಪಲ್ನ ಇದರಿಂದ ನಾನು ಅದನ್ನು ಕೂಡ ಕೆಲವು ಸಲ ಸ್ಟಾಪ್ ಮಾಡೋದು. ಅದನ್ನು ಪ್ರೊಫೆಷನ್ ಮಾಡಲೇಬೇಕು ಅಂತ ಮಾಡಿದರೆ ಖಂಡಿತ ನಾನು ಅಪ್ಲೋಡ್ಸ್ ಮಾಡ್ತಾಯಿದ್ದೆ. ನಾನು ಫ್ರೀ ಆದಾಗ ನನಗೆ ಮಾಡಬೇಕು ಅನಿಸ್ದಾಗ ನಂದೊಂದು ಚಾನಲ್ ಅಂತ ಇಟ್ಕೊಂಡಿದ್ದೀನಿ, ನಂದೊಂದು ಅಕೌಂಟ್ ಅಂತ ಇಟ್ಕೊಂಡಿದ್ದೀನಿ. ನಂಗೆ ಯಾವಾಗ ಫ್ರೀ ಆಗಿರಬೇಕು, ಯಾವಾಗ ಹಾಕಬೇಕು, ಏನು ಹಾಕಬೇಕು ಅನ್ಸುತ್ತೆ ಹಾಕ್ತೀನಿ. ಯಾಕೆ ಅಂದರೆ ಪ್ರತಿಯೊಂದೂ ಅದನ್ನು ಬಿಟ್ಟು ನಾವೇನು ಯೂಟ್ಯೂಬ್ನಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಏನು ಅಪ್ಲೋಡ್ ಮಾಡ್ತಾ ಇದ್ದೀನಿ 30 seconds ಬೇಡ, 1 minute 30 seconds ವಿಡಿಯೋ ಅಷ್ಟೇ ನಾನು ಅಪ್ಲೋಡ್ ಮಾಡೋಕ್ಕಾಗೋದು. ಅದಕ್ಕಿಂತ 24 hours ನನ್ನ ಲೈಫ್ ಇರುತ್ತೆ ಒನ್ ಡೇಗೆ. ಸೊ ಅದರಲ್ಲಿ ವರ್ಕ್ ಮಾಡಿ ಏನೇನೆಲ್ಲ ಮಾಡಿ ಎಷ್ಟೊಂದು ಘಟನೆಗಳು ನಡೆದೋಗುತ್ತೆ, ಎಷ್ಟು ಬೇಜಾರುಗಳು, ಎಷ್ಟು ಕೆಲಸಗಳು ಮತ್ತು ಇಂಪಾರ್ಟೆಂಟ್ ಕೂಡ ನಡೆಯುತ್ತೆ. ಆದರೆ ನಿಮ್ಮ ಹತ್ರ ನಾವು ಅದನ್ನು ಶೇರ್ ಮಾಡ್ಕೊಳ್ಳೋಕ್ಕಾಗಿರಲ್ಲ. ಸೊ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಏನನ್ನ ಶೇರ್ ಮಾಡ್ಕೋಬೋದು ನನ್ನ ಪರ್ಸ್ನಲ್ ಅಲ್ಲದೆ ಅನ್ನೋದನ್ನ ಮಾತ್ರ ನಾನು ಶೇರ್ ಮಾಡ್ತೀನಿ. ಮಾಡಬಾರ್ದು ಅನ್ಸ್ಕೊಂಡ್ರೆ ಅದನ್ನು ನಾನು ಮಾಡ್ಕೊಳ್ಳೋದೇ ಇಲ್ಲ. ಅದನ್ನು ಅಂದರೆ ಏನು ವಿಡಿಯೋ ಮಾಡಿದ್ವೋ ಅದಷ್ಟೇ ನಮ್ಮ ಲೈಫಲ್ಲಿ ನಡೆದಿದೆ ಅಂತ ಅಂದ್ಕೊಳ್ಳೋದು ಕೂಡ ನಿಮ್ಮ ತಪ್ಪೇನೆ. ಅದಕ್ಕಿಂತ ಜಾಸ್ತಿ ನಡೆದಿದೆ ಹಾಕಬಾರ್ದು ಅಂತ ಹಾಕಿರಲ್ಲ. ಇನ್ನು ಹಾಕಿರ್ತೀವಿ ಅಂದರೆ ಒಂದು 10%, 0 to 10% ವೀಡಿಯೋಗೋಸ್ಕರನೇ ಮಾಡಿರಲ್ಲ, ಮಾಡೋ ಕೆಲಸನ ವೀಡಿಯೋ ಮಾಡ್ಕೊಂಡಿರ್ತೀವಿ. ದಯವಿಟ್ಟು ಇನ್ನೊಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ನಿಮ್ಮ ಕೈಲಿ ಮಾತಾಡೋಕ್ಕಾಗೋದೇ ಇಲ್ಲ. ಸೊ ಇನ್ನೊಬ್ಬರ ಬಗ್ಗೆ ಮಾತಾಡೋದನ್ನು ಬಿಟ್ಬಿಡಿ. ಪಬ್ಲಿಕ್ಕಲ್ಲಿ ಯಾಕೆ ಹಾಕಬೇಕು, ನೀವು ನಮ್ಮ ಬಗ್ಗೆ ಮಾತಾಡಬೇಡಿ ಅಂತ ಹೇಳೋದನ್ನ ಬೇರೆ ವೀಡಿಯೋಸ್ಗಳಿಗೆ ನೋಡಿದ್ದೀನಿ. ಸೊ ಇದೊಂದು ಹೇಳಿದ್ನಲ್ಲ ನನ್ನ ಒಪಿನಿಯನ್ನು. ಸೊ ನಾನು ನೀವು ಹೇಳೋ ನೆಗೆಟಿವ್ ಕಮೆಂಟ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನೀವು ಮಾತಾಡಿ ನಿಮ್ಮ ಟೈಮ್ನ ವೇಸ್ಟ್ ಮಾಡ್ಕೊಳ್ಳೋ ಟೈಮಲ್ಲಿ ನಾವು ನಮ್ಮ ಅರ್ನಿಂಗ್ಸ ಶುರು ಮಾಡಿದ್ದೀವಿ. ಸೊ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಯಾವತ್ತಾದ್ರೂ ಲಾಗ್ ಹಾಕ್ಸಿಲ್ಲ ಅಂದಾಗ ಅಥವಾ ಕೆಲವುಗಳನ್ನು ತಿದ್ದಿ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳೋ ನನ್ನ ಪ್ರೀತಿ ಪಾತ್ರರಿಗೆ
ತುಂಬ ಖುಷಿ ಆಗುತ್ತೆ. ಯಾವುದೋ ಒಂದು ಜಸ್ಟ್ ಒಂದು ಚಿಕ್ಕದೇನೋ ಒಂದು ತರಿಸಿ ಆನ್ಲೈನಲ್ಲಿ ಹಾಕಿರ್ತೀನಿ, ಥರದ್ನೆಲ್ಲ ಆನ್ಲೈನಲ್ಲಿ ಹಾಕಿರ್ತಾಳೆ ಅಂತ ಮಾತಾಡೋರು 4 ಜನ, ಆನ್ಲೈನಲ್ಲಿ ಶಾಪಿಂಗ್ ಮಾಡೋದೇ ತೋರಿಸ್ಕೊಳಕ್ಕೆ ಹೋಗೋಳೆ ಅನ್ನೋರು 4 ಜನ, ದುಡ್ಡಿದೆ ಅಂತ ಖರ್ಚು ಮಾಡ್ತಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮನೇನ ನನಗೆ ಇಷ್ಟವಾಗಿ ರೀತಿ ಸಿಂಗರಿಸ್ಕೊಂಡಿದ್ದೀನಿ ಅನ್ನೋ ಖುಷಿ ನನಗಿದ್ರೆ, ಇನ್ನೊಬ್ಬರು ಬೇಕಾದವರು ಅದನ್ನು ನೋಡಿ ತಗೊಂಡು, ಹೌದಾ ನಾವು ಅದರಲ್ಲಿ ರಿವ್ಯೂ ನೋಡಿದ್ವಿ ತಗೊಳಕ್ಕಾಗಿರಲ್ಲ, ನೀವು ಹೇಳಿದ್ಮೇಲೆ ಅನ್ನಿಸ್ತು ಅಂತ ನಮ್ಮನ್ನು ನಂಬಿ ನಮ್ಮ ಟೇಸ್ಟನ್ನು ಇಷ್ಟಪಟ್ಟು ತಗೊಳ್ಳೋರು ಇನ್ನೊಂದಷ್ಟು ಜನ. ಸೊ ಎಲ್ಲದರಲ್ಲೂ ನೆಗೆಟಿವ್ ಪಾಸಿಟಿವ್ ಇದೆ. ತುಂಬ ದಿನ ಆದಮೇಲೆ ಯಾಕೋ ಮಾತಾಡಬೇಕು ಹಂಚ್ಕೋಬೇಕು ಅನ್ನಿಸ್ತು, ನನ್ನ ರೀತಿ ನಿಮ್ಗೆ ಗೊತ್ತಾಯ್ತು. ಸೊ ಮತ್ತಿನ್ನೇನು, ಆಫ್ಟರ್ ಲಾಂಗ್ ಟೈಮ್ ತುಂಬ ದಿನ ಆದಮೇಲೆ ನಾನು ಯೂಟ್ಯೂಬ್ ಬ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ನೀವು ನನ್ನ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ, ಅಥವಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ದಿನಗಳ ಆಸೆ, ಮಾನಿಟೈಸೇಷನ್ಗೆ ತುಂಬ ಹತ್ತಿರದಲ್ಲಿ ಇದ್ದೀನಿ ಯೂಟ್ಯೂಬ್, ಆದರೆ ಫೇಸ್ಬುಕ್ ಅಂತೂ ಸ್ಟಾರ್ಟ್ ಆಗೇ ಬಿಡ್ತು. ಹೀಗೆ ಇರಲಿ ನಿಮ್ಮೆಲ್ಲ ಸಪೋರ್ಟ್. ಥ್ಯಾಂಕ್ ಯು. ಬಾಯ್.